ಆದರ್ಶ್ ಅವರೇ, ದೇಶಾದ್ಯಂತ ವಿರೋಧ ಪಕ್ಷಗಳು ಮತ್ತು ಅಲ್ಲಿ ಸೇರಿರುವಂತಹ ಯುವಕರು ಎಲ್ಲರೂ ಕೇಳ್ತಾ ಇರೋದು ಶಿಕ್ಷಣ ವ್ಯವಸ್ಥೆಯನ್ನು ಸರಿ ಮಾಡಿ ಅದರ ಜೊತೆಗೆ ಬರೀ ಶಿಕ್ಷೆ ಕೊಡೋದಲ್ಲ, ಹೊಣೆಗಾರಿಕೆ ಹೊತ್ಕೊಳ್ಳುವ ಜವಾಬ್ದಾರಿ ತಗೋಬೇಕು. ಪ್ರಧಾನಿಯವ್ರ ರಾಜೀನಾಮೆ ಕೊಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಪ್ರಧಾನವರ ರಾಜೀನಾಮೆ ಕೊಡಿಸಿ ಅಂತ ಎಲ್ಲಿ ತನಕ ಇನ್ನೂ ಕಾಪಾಡ್ಕೊಳ್ತೀರಾ? ಯಾಕೆ ಇಷ್ಟೊಂದು ಸೇಫ್ ಮಾಡ್ತಾ ಇದ್ದೀರಾ? ನೋಡಿ, ಜವಾಬ್ದಾರಿ ನಾವು ತಗೊಂಡಿರೋದಕ್ಕೆ ರೀ ಎಕ್ಸಾಮ್ ಅನ್ನ ಮಾಡಿರ್ತಕ್ಕಂಥದ್ದು, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅನ್ನ ಸ್ಥಾಪನೆ ಮಾಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಮೋದಿಯವರು ಹೇಳಿರೋಂಥದ್ದು. ಈಗ ಪದೇ ಪದೇ ರಾಜೀನಾಮೆ ಕೊಡಬೇಕು, ಮೋದಿಯವರು ಕೊಡ್ಬೇಕಂತ ಮೊದಲು KPSC ಆಗಿರ್ತಾ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಇದೇ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಸೆಂಟ್ರಲ್ ಅಲ್ಲಿ 2006ರಿಂದ 2014 9 ಪೇಪರ್ ಲೀಕ್ ಆಗುತ್ತೆ. ನಾನ್ ನಿಮಗೆ ಲಿಸ್ಟ್ ಹೇಳ್ಬಿಡ್ಬೋದು. ಏಮ್ಸ್ ಇಂದ ರೈಲ್ವೆ ರಿಕ್ರೂಟ್ಮೆಂಟ್ ಇರ್ಬೋದು, ಎಲ್ಲ ಪೇಪರ್ ಲೀಕ್ ಆಯ್ತು. ಪ್ರಶ್ನೆಗೆ ನೇರ ಉತ್ತರ ಕೊಡೋದಾಗ್ಲಿ, ಅವ್ರು ಹಂಗ್ ಮಾಡ್ಲಿಲ್ವಾ, ನಾವು ಕೊಡ್ಬೇಕಾ? ನಾನು ಅವ್ರು ಹೇಳೋದಕ್ಕೆ ಕೇಳ್ತಾ ಇದೀನಿ. ರಿಸೈನ್ ಅನ್ನುವಂಥದ್ದು ರಿಸೈನ್ ಮಾಡ್ಬಿಟ್ರೆ ಎಲ್ಲದಕ್ಕೂ ಪರಿಹಾರ ಆಗುತ್ತಾ? ಖಂಡಿತವಾಗ್ಲಿಲ್ಲ. ಅದಕ್ಕೆ ರೀ ಎಕ್ಸಾಮ್ ಅನ್ನುವಂಥದ್ದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಅನ್ನ ಮಾಡಿ ನೀಟ್ ವಿಚಾರದಲ್ಲಿ ಪೇಪರ್ ಲೀಕ್ ಆಗಿರ್ತಕ್ಕಂಥದ್ದು ನಾವೆಲ್ಲ ಕೂಡ ಅದ್ರ ವಿರುದ್ಧವಾಗಿ ಇರ್ತಕ್ಕಂಥದ್ದು ಆಗ್ಬಾರ್ದಾಗಿತ್ತು. ಆದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ಏನು ಕಾಂಗ್ರೆಸ್ನವರ ಈ ವಿತಂಡವಾದ ಇದೆಯಲ್ವಾ, ಮೊದಲು ಅವರು ಏನೇನ್ ಮಾಡಿದ್ರು ಅನ್ನೋದನ್ನ ನೋಡ್ಕೊಂಡ್ಲಿ, ಆಮೇಲೆ ವಿದ್ಯಾರ್ಥಿಗಳು ಅವ್ರು ಏನೇನ್ ಮಾಡಿದ್ರು ಅಂತ ನಾನು ಕೇಳ್ತೀನಿ. ಇದೇ 24ರಲ್ಲೂ ಪೇಪರ್ ಲೀಕ್ ಆದಾಗ ನಿಮ್ಮ ಇದೇ ಶಿಕ್ಷಣ ಮಂತ್ರಿಗಳಿದ್ರು. ಅವಾಗ್ಲೂ ತುಂಬಾ ನಮ್ ಜನಕ್ಕೆ ಶಾರ್ಟ್ ಮೆಮೊರಿ ಅಂತ ಕಾಣುತ್ತೆ ಅಂತ ನೀವ್ ಅನ್ಕೋಬಿಟ್ಟಿದ್ದೀರಿ. ಸೇಮ್ ಹೇಳಿದ್ರಿ, ವ್ಯವಸ್ಥೆಯನ್ನ ಗಟ್ಟಿಗೊಳಿಸ್ತೀವಿ, ಬಿಗಿಗೊಳಿಸ್ತೀವಿ. ಎಲ್ಗೊಳಿಸಿದ್ರಿ? ಸೇಮ್ ಲೀಕ್ ಆಗಿದೆ ಪೇಪರ್. ಅವಾಗ ಒಂದ್ ಕತೆ, ಇವಾಗ ಇನ್ನೊಂದ್ ನೆಪನ. ಅನೇಕ ಬದಲಾವಣೆಗಳನ್ನ, ಸುಧಾರಣೆಗಳನ್ನ ಧರ್ಮೇಂದ್ರ ಪ್ರಧಾನ್ ಅವರು ಬಂದ ಮೇಲೆ NTA ಅಲ್ಲಿ ನೀಟಲ್ಲಿ ಮಾಡಿದ್ದಾರೆ. ನೀವು ಈಗ ನೆಕ್ಸ್ಟ್ ಅದನ್ನ ಕಂಪ್ಯೂಟರೈಸ್ಡ್ ಮಾಡಿ ಬೇರೆ ರೀತಿಯಲ್ಲಿ ಮಾಡ್ಬೇಕನ್ನೋದಿದೆ. ಆದ್ರೆ ಈಗ ಬಹಳ ಸ್ಪಷ್ಟವಾಗಿ ಹೇಳ್ಬೇಕು ಅಂದ್ರೆ ಈ ನೀಟ್ ಹೋರಾಟ ಏನಿದೆ ಇದು ಖಂಡಿತವಾಗ್ಲೂ ದಾರಿ ತಪ್ಪಿದೆ. ಇದು ಖಂಡಿತವಾಗ್ಲೂ ಈ ಎಡಪಂಥೀಯರು ಯಾರ್ಯಾರಿದ್ದಾರೆ ಕೈಗೆ ಹೋಗಿ ಸೇರಿರ್ತಕ್ಕಂಥದ್ದು ಬಿಟ್ಟಿದ್ದಂತಲ್ಲ. ನೋಡಿ, ನಾವು ಇವ್ರು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ತೀನಿ, ಈ ಅಭಿಜಿತ್ ದೀಪ್ಗೆ ಯಾರು ಈ CJP ಪಾರ್ಟಿಯವರು ಇದ್ದಾರೆ ಇವ್ರಿಗೆ ಪರ್ಮಿಷನ್ ಕೊಟ್ಟಿರ್ಲಿಲ್ಲ, ಆದ್ರೂ ಮಾಡ್ತಾ ಇದ್ರು. ಸೋನಂ ವಾಂಗ್ಚುಕ್ ಅವರು ಕೂತಂತ ಸಂದರ್ಭದಲ್ಲಿ ಇವರು ಒಂದೊಂದ್ ದಿವಸ ಒಬ್ಬೊಬ್ಬರು ಬಂದು ಅಲ್ಲಿ ಘೋಷಣೆಗಳನ್ನ ಹಾಕ್ತಾರೆ, ಒಂದೊಂದು ವಿಚಾರವನ್ನ ಮಾತಾಡಿದಾಗ ನಾವು ಯಾರಿಗ್ ಸಹಕಾರ ಕೊಡಕ್ಕಾಗುತ್ತೆ? ಆಯ್ತು, ನಿಮ್ಗೆ ಉದಾಹರಣೆಗೆ ಹೇಳ್ಬಿಡ್ತೀನಿ. ಇದೇ ಕೃಷಿ ಕಾನೂನು ಎಲ್ಲ ಸಹಕಾರ ಕೊಟ್ಟು ಕೊನೆಗೆ ಎಲ್ಲೋಗಿ ನಿಂತ್ಕೊಳ್ತು? ನಮ್ಮ ಅಸ್ಮಿತೆರಿ ತ್ರಿವರ್ಣ ಧ್ವಜನ ಕಿತ್ತ ಖಲಿಸ್ತಾನಿ ಧ್ವಜ ಹಾರಿಸಿದ್ರು. ಅವಾಗ ಅವ್ರಿಗೆ ಸಹಕಾರ ಕೊಟ್ಟಿದ್ಯಾರು? ಇದೇ ಕಾಂಗ್ರೆಸ್, ಇದೇ ಸೋಕಾಲ್ಡ್ ಲೆಫ್ಟ್ ಪಾರ್ಟಿಗಳು, ಇದೇ CNRC. ನಾವು ಎಲ್ಲ ಸಹಕಾರ ಕೊಟ್ಟುವಪ್ಪ, ಆಯ್ತು ನೀವು ಈಗ ಟೇಬಲ್ ಹಾಕ್ತೀರಾ ಹಾಕಿ, ಇದಾಗ್ತೀರಾ ಪೆಂಡಲ್ ಹಾಕ್ತೀರಾ ಹಾಕಿ ಅಂತ. ಅವಳು ಯಾರೋ ಕೆಲ್ಸಕ್ಕೆ ಬರ್ದೇಳು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ಲಲ್ಲ, ಇದೇ ನೀವು ಹೇಳೋಂಥದ್ದು. ಹಾಗಾದ್ರೆ ಇಂಥವ್ರು ನಾಳೆ ಸಹಕಾರ ಕೊಟ್ಟಿದ್ರೆ ನೀವೇ ಮಾಧ್ಯಮದಲ್ಲಿ ಕುತ್ಕೊಂಡು ನಮ್ಮನ್ನು ಬೈತಾ ಇದ್ರಿ. ನೋಡಿ ಎಂಥವ್ರ ಜೊತೆ ಕೈ ಜೋಡಿಸಿದಿರಿ ಅಂತ. ಸರಿ, ಯಾರು ಅಶೋಕ್ ಅವರೇ, ಹೋರಾಟ ನಡೆಸ್ತೀವಿ ಅಂತ ಹೋಗ್ತೀರಿ, ಅದರ ಜವಾಬ್ದಾರಿ ಹೊಣೆಗಾರಿಕೆನೂ ಹೊತ್ಕೊಳ್ಳುವ ತಾಕತ್ತಿರಬೇಕು. ಅವಾಗ್ಲೂ ನಾನು ಅದೇ ಪ್ರಶ್ನೆಯನ್ನ ಕೇಳಿದೆ. ಆಮೇಲೆ ಶಾಂತಿಯುತವಾಗಿ ಪ್ರತಿಭಟನೆ ನಡೀತಾ ಇತ್ತು, ಅವರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಇದ್ದಕ್ಕಿದ್ದಂತೆ ಸಂಸತ್ ಚಲೋ ಮಾಡ್ತೀನಿ, ಸೂಕ್ಷ್ಮವಾದ ಪ್ರದೇಶಕ್ಕೆ ನಾವು ಮುತ್ತಿಗೆ ಹಾಕ್ತೀವಿ, ಅದು ಸರಿನಾ? ಸಂವಿಧಾನಬದ್ಧನ ಅದು? ಪ್ರಜಾಪ್ರಭುತ್ವದಲ್ಲಿ ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ. ಹೌದು, ಒಂದು ಇದು CJP ಪ್ರತಿಭಟನೆ. ಐ ಡೋಂಟ್ ನೋ ವೈ ಆರ್ ಯು ನನಗೇನು ಕೇಳ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತ. ಸ್ಟಿಲ್ ಲೆಟ್ ಮೀ ಆನ್ಸರ್. ಇದು ಆಮ್ ಆದ್ಮಿ ಪಾರ್ಟಿ ಪ್ರತಿಭಟನೆ ಅಲ್ಲ. ನಾವು ಸ್ಟೂಡೆಂಟ್ ಪರವಾಗಿ ಅವಕಾಶ ಕೊಟ್ರೆ ಯಾಕೆ ನಿಮಗೆ ಆ ಪ್ರಶ್ನೆ ಕೇಳಿದೆ ಅಂತ ಆಮೇಲೆ ಹೇಳ್ತೇನೆ, ನಾನು ಮುಗಿಸ್ಬಿಡ್ತೇನೆ ನಿಮಗೆ. ಸೊ ಎಜುಕೇಶನ್ ಪರವಾಗಿ ನಾವು ಬಂದಾಗಿಂದ ರೆವಲ್ಯೂಷನ್ ಮಾಡ್ಕೊಂಡೇ ಬಂದಿದ್ದೀವಿ. ಇವತ್ತು ಕೂಡ ಸ್ಟೂಡೆಂಟ್ಗಳಿಗೋಸ್ಕರ ನಾವು ನಿಂತಿದ್ದೀವಿ ಪ್ರತಿಭಟನೆ. ಅವತ್ತು ಏನು ಸಂಸತ್ ಚಲೋ ಏನಕ್ಕೆ ಹೋಗ್ತಾ ಇದೆ ಸಂಸತ್ ಚಲೋಗೆ CJP ಅವರು ಹೋಗಿ ನಾವು ನಮ್ಮ ಡಿಮ್ಯಾಂಡ್ ಹೇಳ್ತೀವಿ. BJP ಪಕ್ಷದವರು 1, 2, 3 ಜನ 100 ಜನ ಮಾತಾಡಿದ್ರೆ ಕೇಳಲ್ಲ, ಅವ್ರಿಗೆ ದೊಡ್ಡ ಸೌಂಡೇ ಬೇಕು ಕಿವಿ ಕೇಳಿಸ್ಕೊಳ್ಳೋದಕ್ಕೆ. ಅವರು ಅದಕ್ಕೋಸ್ಕರ ಶಾಂತಿಯುತವಾಗಿ ನಾವು ಹೋಗ್ತೀವಿ. ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಲ್ಲ, ನಾವು ಹೋಗಿ ನಮ್ಮ ಡಿಮ್ಯಾಂಡ್ ಹೇಳ್ತೀವಿ, ನಾವು ಮಾತಾಡ್ತೀವಿ. ನಾವು ಸಂಸತ್ ಚಲೋ ಅಂದರೆ ಹೋಗೋಣ ಸಂಸತ್ಗೆ, ಎಲ್ಲರೂ ಒಟ್ಟಿಗೆ ಸೇರಿ ಸಂಸತ್ಗೆ ಹೋಗೋಣ, ಅಲ್ಲಿ ನಮ್ಮ ಡಿಮ್ಯಾಂಡ್ ಕೇಳಿ ಅವರು CJP ಅವರು ಅವ್ರ ಡಿಮ್ಯಾಂಡ್ ಹೇಳಿ ರಾಜೀನಾಮೆ ಕೊಡಬೇಕು, ಅಕೌಂಟಬಿಲಿಟಿ ತಗೋಬೇಕು ಅಂತ. ಅಲ್ಲಿ ಓಡಬೇಕಾದ್ರೆ ಲಾಠಿ ಚಾರ್ಜ್ ಮಾಡಿದ್ ಯಾರು? ಅಲ್ಲಿ ಯೂನಿಫಾರ್ಮ್ ಇಲ್ಲದೆ ಲಾಠಿ ಇಟ್ಕೊಂಡು ಸ್ಟೂಡೆಂಟ್ಸ್ಗಳಿಗೆ ಹೊಡೆದವ್ರು ಯಾರು? ಅವ್ರನ್ನ ಪ್ರವೋಕ್ ಮಾಡಿದ್ ಯಾರು? ಯೂನಿಫಾರ್ಮ್ ಇಲ್ದಂಗೆ ಪೊಲೀಸ್ನವರು ಅಲ್ಲದೆ ಯೂನಿಫಾರ್ಮ್ ಇಲ್ಲದೆ ಯಾರು ಗೂಂಡಾಗಳನ್ನ ಪೊಲೀಸವರಿಂದ ಇಟ್ಕೊಂಡಿದ್ರು? ಎಷ್ಟೋ BJP ಸಪೋರ್ಟರ್ಸು ಎಷ್ಟೋ ವಿಡಿಯೋಗಳು ನಾನು ನೋಡಿದ್ದೀನಿ. ಪೊಲೀಸರು ನಿಂದೆ ನಿಲ್ಕೊಂಡು ಹೊಡಿರಿ ಇವ್ರಿಗೆ. ಪೊಲೀಸ್ನವರು ಬೇರೆಯವ್ರ ಮಾತು ಕೇಳ್ಕೊಂಡು ಹೊಡಿತಾ ಇದ್ರ ಜನಗಳಿಗೆ, ಸ್ಟೂಡೆಂಟ್ಸ್ಗಳಿಗೆ. ಲಾಠಿದಲ್ಲಿ ಮೊಳೆ ಚುಚ್ಕೊಂಡು ಹೊಡೆದಿದ್ದಾರೆ. ಅವ್ರೇನು ಕ್ರಿಮಿನಲ್ಗಳೇನ್ರಿ, ಟೆರರಿಸ್ಟ್ಗಳೇನ್ರಿ, ಇಂಥ ಸ್ಟೂಡೆಂಟ್ಸ್ಗಳ್ರಿ ಅವರು? ನೀವು ಅವ್ರಿಗೆ ಹೊಡೆದ್ಬಿಟ್ಟು, ಯುವ ಜನತೆಗೆ ಹೊಡೆದ್ಬಿಟ್ಟು ಅವ್ರು ಹೆಜ್ಗೆದ್ಬಿಟ್ರು, ಅವ್ರು ಪ್ರವೋಕ್ ಆದ್ರು, ಆಮೇಲೆ ಅವರು
ಹುಚ್ಚಿದ್ರು ಅವ್ರು ಏನ್ ಮಾಡೋ ಗೊತ್ತಿಲ್ಲ, ನಾನು ಜಸ್ಟಿಫೈ ಮಾಡ್ತಿಲ್ಲ ಅದೇನೇನು ಅಟ್ಯಾಕ್ ಆಗಿದ್ದು, ಅದು ಇವ್ರು ಮಾಡಿದ್ರು ಬೇರೆಯವ್ರು ಮಾಡಿಸಿ ಇವ್ರ ಹೆಸರು ಕಟ್ತಾ ಇದ್ದಾರೋ ಏನ್ ಖಲಿಸ್ತಾನಿ ಮೂವ್ಮೆಂಟ್ ಅಂತ ಮಾಡ್ತಿದ್ದಾರೋ ನನಗೆ ಗೊತ್ತಿಲ್ಲ. ಅದೆಲ್ಲ ಆಗ್ತಾ ಇದ್ರೆ ಇಟ್ ಇಸ್ ಎ ಫೇಲ್ಯೂರ್ ಆಫ್ ಹೋಮ್ ಮಿನಿಸ್ಟರ್. ಏನಕ್ಕಾಯ್ತು ಗೊತ್ತಿರ್ಲಿಲ್ವಾ? ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಇಲ್ವಾ? ಏನಕ್ಕಾಯ್ತು ಬೇರೆ ಇನ್ವಾಲ್ವ್ಮೆಂಟ್? ಏನಕ್ಕಾಯ್ತು ಪ್ರೊಟೆಸ್ಟ್? ಏನ್ ಮಾಡ್ತಾ ಇದ್ರು? ನಿಮಗ್ ಬುದ್ಧಿ ಇದೆಯೇನ್ರಿ? ನಾವು ಬುದ್ಧಿ ಇರೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಹೋಗಿದ್ದು. ನೀವು ಆಯ್ತು ಮಾತಾಡಿ ಮುಗೀತಾ? ಇವತ್ತು ಆ ಪ್ರತಿಭಟನೆಗೆ ಏನು ಬಣ್ಣ ಕಟ್ತಿದ್ದಾರೆ ಖಲಿಸ್ತಾನ್ ಅಂತ, ಇದು ಹೊಸದಲ್ಲ. ಇವತ್ತು ಹೋಗಿ ಇಲ್ಲೇ ಫ್ರೀಡಂ ಪಾರ್ಕ್ ಹೋಗಿ ಸ್ಟೂಡೆಂಟ್ಸ್ ಗಳಿದ್ದಾರೆ, ಅವ್ರು ಕೇಳ್ತಿರೋದು ಒಂದೇ, ನಮಗೆ 2024 ಹಿಂಗೆ ಆಯ್ತು, 26 ಹಿಂಗೆ ಆಯ್ತು, 23 ಹಿಂಗೆ ಆಯ್ತು, 21 ಹಿಂಗೆ ಆಯ್ತು, ನಮಗೆ ನ್ಯಾಯ ಬೇಕು. ಇವ್ರು ಯಾರು ಅಕೌಂಟಬಿಲಿಟಿ ತಗೋತಾ ಇಲ್ಲ, ಬರೀ ಕಾಗೆ ಹರಿಸ್ತಿದ್ದಾರೆ. ಇವ್ರು ಕೇಳಿದ್ರಲ್ಲ ಏನಕ್ಕೆ ಲೀಕ್ ಆಯ್ತು ಅಂತ, ಉತ್ತರ ಕೊಟ್ರ? 24 ಲೀಕ್ ಆಯ್ತು, ಧರ್ಮೇಂದ್ರ ಪ್ರಧಾನ್ ಏನ್ ಸ್ಟೆಪ್ ಮಾಡಿದ್ರು? ತಗೊಂಡಿದ್ರೆ ಇವತ್ತು ಮತ್ತೆ ಯಾಕೆ ಲೀಕ್ ಆಯ್ತು? ಏನ್ ತಗೊಂಡಿದ್ರೆ 2 ವರ್ಷದಲ್ಲಿ ಏನ್ ಬದಲಾವಣೆ ತಂದಿರಿ ಇವತ್ತು ಮತ್ತೆ ಆಗೋದಕ್ಕೆ? ಅದನ್ನ ಕೇಳೋದಕ್ಕೆ ಇವ್ರೇನು ಉತ್ತರ ಕೊಡ್ತಾರೆ? ಓ ಲೆಫ್ಟ್ ಅವ್ರು ಬಂದ್ಬಿಟ್ರು, ರೈಟ್ ಅವ್ರು ಬಂದ್ಬಿಟ್ರು, ಎಲ್ಲ ಸೇರ್ಕೊಂಡ್ಬಿಟ್ರು. ನಿಮಗೇನ್ರಿ, ನಿಮ್ ಕೆಲಸ ಮಾಡ್ರಿ, ನೀವು ನಿಮ್ಮ ಕೆಲಸ ನೀವು ಸರಿಗ್ ಮಾಡ್ರೆ ಇವತ್ತು ಸ್ಟೂಡೆಂಟ್ಸ್ ಗಳು ರೋಡ್ ಗಿಳಿತಾ ಇರ್ಲಿಲ್ಲ. ಸ್ಟೂಡೆಂಟ್ಸ್ ಅವನ್ನ ಕೆಣದ್ದವ್ರು ಯಾರು? ಕಾಕ್ರೋಚ್ ಜನತಾ ಪಾರ್ಟಿ ಫಾರ್ಮ್ ಏನಕ್ಕಾಯ್ತು? ನಿಮ್ಮ ನಿರ್ಲಕ್ಷ್ಯದಿಂದ, ನಿಮ್ಮ ಇನ್ಎಫಿಷಿಯನ್ಸಿ ಇಂದ ಇವತ್ತು ಅದು ಫಾರ್ಮ್ ಆಗಿದೆ.